ನಿಮ್ಮ ದಾಂಪತ್ಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸದಿದ್ದರೆ ಏನಾಗುತ್ತೆ ಗೊತ್ತಾ? 1. ಕೋಪ ಹೆಚ್ಚುತ್ತದೆ. ಹೆಂಡತಿ ಮತ್ತು ಗಂಡನ ನಡುವೆ ಯಾವುದೇ ವೈವಾಹಿಕ ಸಂಬಂಧವಿಲ್ಲದಿದ್ದರೆ ಭಾವನಾತ್ಮಕ ಸಾಮರ್ಥ್ಯವು ಪ್ರಾರಂಭವಾಗುತ್ತದೆ. ಏನೇ ಆಗಲಿ ಇಬ್ಬರಿಗೂ ಸಿಟ್ಟು ಬರುತ್ತದೆ. ಮನಸ್ಸು ಸಂತೋಷದ ಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಅನಗತ್ಯವಾದ ಮಾತುಗಳು ಸಾಮಾನ್ಯವಾಗುತ್ತದೆ. 2. ಒತ್ತಡ. ಹಾಸಿಗೆಯಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ಅಂತರವಿದ್ದರೆ ಇದು ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ದಂಪತಿಗಳ ಮಾನಸಿಕ ಆರೋಗ್ಯದ ಮೇಲೆ ಬಹಳ ಪರಿಣಾಮವನ್ನು ಉಂಟುಮಾಡುತ್ತದೆ. 3. ಸಂವಹನದ ಮೇಲೆ ಪರಿಣಾಮ ಬೀರುತ್ತದೆ. ವೈವಾಹಿಕ ಸಂಬಂಧಗಳನ್ನು ತಪ್ಪಿಸುವುದು ದಂಪತಿಗಳ ನಡುವಿನ ಸಂವಹನದ ಮೇಲೆ ಪರಿಣಾಮ ಬೀರುತ್ತದೆ. ಅವರು ತಮ್ಮ ಮನದಾಳದ ಮಾತನ್ನು ಪರಸ್ಪರ ಮಾತನಾಡುವುದಿಲ್ಲ. ಅವರು ತಮ್ಮ ಸಂತೋಷ ಅಥವಾ ದುಃಖವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಅವರು ಅದನ್ನು ಬಹಿರಂಗಪಡಿಸುವುದಿಲ್ಲ. 4. ಆತ್ಮವಿಶ್ವಾಸ ಹಾಳಾಗುತ್ತೆ. ಪತಿ ಪತ್ನಿ ಮಿಲನದಲ್ಲಿ ಪಾಲ್ಗೊಳ್ಳಲು ಬಯಸಿದರೆ, ನಿಮ್ಮ ಸಂಗಾತಿ ನಿಮ್ಮ ಬಳಿಗೆ ಬಂದರೆ ಮತ್ತು ನೀವು ಅದನ್ನು ತಿರಸ್ಕರಿಸಿದರೆ ಅವರ ನೈತಿಕತೆಗೆ ಧಕ್ಕೆಯಾಗುತ್ತದೆ. ಜೀವನದಲ್ಲಿ ಮನಸ್ತಾಪ ಮೇಲುಗೈ ಸಾಧಿಸುತ್ತದೆ. 5. ನಿದ್ರಾಹೀನತೆ. ಉತ್ತಮ ಮತ್ತು ತೃಪ್ತಿಕರವಾದ ಲೈಂಗಿಕ ಸಂಬಂಧವನ್ನು ಹೊಂದಿರುವ ಯಾವುದೇ ದಂಪತಿಗಳು ದೀರ್ಘಕಾಲ ಶಾಂತವಾದ ನಿದ್ರೆಯನ್ನು ಹೊಂದಿರುತ್ತಾರೆ. ಆದರೆ ವೈವಾಹಿಕ ಸಂಬಂಧ ಇಲ್ಲದಿದ್ದರೆ ನಿದ್ರಾಹೀನತೆಯ ಸಮಸ್ಯೆ ಕೂಡ ಎದುರಾಗುತ್ತದೆ. 6. ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗುವಿಕೆ. ತಮ್ಮ ಲೈಂಗಿಕ ಅಗತ್ಯತೆಗಳನ್ನು ಪೂರೈಸಲು ಸಾಧ್ಯವಾಗದೆ ನಿರಾಶೆಗೊಂಡ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಪ್ರಾರಂಭಿಸುತ್ತಾರೆ. 7. ಅಶ್ಲೀಲ ಚಿತ್ರಗಳನ್ನು ನೋಡುವುದು. ಲೈಂಗಿಕ ಬಯಕೆಗಳು ನಿಗ್ರಹಿಸಲು ಕೆಲವೊಮ್ಮೆ ಅಶ್ಲೀಲ ಚಲನಚಿತ್ರಗಳನ್ನು ವೀಕ್ಷಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಂತರ ಅದು ಅಭ್ಯಾಸವಾಗಿ ಬಿಡುತ್ತದೆ. 8. ವಿವಾಹೇತರ ಸಂಬಂಧ. ಅವರ ಲೈಂಗಿಕ ಅಗತ್ಯತೆಗಳು, ಆಸೆಗಳು ಮತ್ತು ದಿನಗಟ್ಟಲೆ ಅನುಭವಿಸುವ ಸಂಕಟಗಳಿಂದ ತೃಪ್ತರಾಗಲು ಒಂದು ಹಂತದಲ್ಲಿ ಅವರ ವಿವಾಹದ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಸಿಗೆಯಲ್ಲಿ ಅವರು ಬಯಸಿದ್ದನ್ನು ಪಡೆಯದಿದ್ದರೆ ಅವರು ಅದನ್ನು ಪ್ರಕಾಶನದಲ್ಲಿ ಸಾಧಿಸಲು ಯೋಚಿಸುತ್ತಾರೆ. ಮದುವೆಯ ಮೂಲಭೂತವಾಗಿ ಪುರುಷ ಮತ್ತು ಮಹಿಳೆ ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿ ಇರುವುದರ ಸಂಕೇತವಾಗಿದೆ. ಇಲ್ಲದಿದ್ದರೆ ಅವರು ಒಟ್ಟಿಗೆ ವಾಸಿಸಲು ಬಯಸುವುದಿಲ್ಲ, ವಿಚ್ಛೇದನದ ಬಗ್ಗೆ ಯೋಚಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಲೈಕ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿದಂಗೆ ಇರುತ್ತೆ. ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ಅದು ನಿಮಗೆ ಫಸ್ಟ್ ಬರುತ್ತೆ. ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.